ಸಚಿವರು ಭರವಸೆ ನಮ್ಮ ಮಾನ್ಯ ಉಸ್ತುವಾರಿ ಸಚಿವರ ಮೇಲೆ ನಮಗೆ ನಂಬಿಕೆ ಇದೆ. ಈಗ ನಮಗೆ ಮೊದಲು ಬೇಕಾಗಿದ್ದು ಫುಟ್ ಓವರ್ ಬ್ರಿಡ್ಜ್ನ ನಿರ್ಮಾಣದ ಸ್ಥಗಿತ ಆಗಬೇಕು. ಅವ್ರು ಆಲ್ರೆಡಿ ಕಾಮಗಾರಿನ ಮಾಡೋಕ್ಕೆ ಬಂದ್ಬಿಟ್ಟಿದ್ರು. ಅದು ಏನು ಅಂತ ಹೇಳಿದ್ರೆ ಅವರು ಕನ್ಫ್ಯೂಸ್ ಮಾಡಿ ಆ ಫುಟ್ ಓವರ್ ಬ್ರಿಡ್ಜನ್ನು ಮಾಡಾದ್ಮೇಲೆ ಪ್ರೆಷರ್ ಕಡಿಮೆ ಆಗುತ್ತೆ, ಅವಾಗ ಅಂಡರ್ ಪಾಸ್ ಮಾಡಬಾರ್ದು ಅನ್ನೋದು ಅವರ ಇಂಟೆನ್ಷನ್ ಇತ್ತು. ಅದಕ್ಕೆ ಅವರು ಹೆಸರನ್ನು ಕೂಡ ಬಿ ಗೌಡಗೆರೆ ಅಂತ ಹಾಕಿದ್ರು. ಅನ್ಕೆರೆ ಅಂಡರ್ ಪಾಸ್ ಹಾಕಿದ್ರು, ರೋಡ್ ಆ ಕಡೆ ರೋಡ್ ಈ ಕಡೆಗೆ ಈ ರೀತಿ ಜನನ್ನ ದಾರಿ ತಪ್ಸಕ್ಕೆ ನೋಡಿದ್ರು. ಅಂದರೆ ರೈತರು ರೊಚ್ಚಿಗೆ ಎದ್ರೆ ಏನಾಗುತ್ತೆ ಅನ್ನೋದು ಅವ್ರಿಗಿನ್ನೂ ಗೊತ್ತಿಲ್ಲ ಅನಿಸುತ್ತೆ. ಕಳೆದ ವರ್ಷ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ಎಲ್ಲ ಆಗಿ ಅಲ್ಲಿ ಟೈರ್ಗಳಿಗೆಲ್ಲ ಬೆಂಕಿ ಇಕ್ಕಿ 128 ಜನ ಮೇಲೆ ಕೇಸ್ ಹಾಕಿದ್ದಾರೆ. ಇನ್ನು ನಮ್ಮ ರೋಡನ್ನ ಬಂದ್ ಮಾಡಿದ್ರೆ ನಮ್ಮ ಜನಗಳಿಗೆ ಕಷ್ಟ ಅಂತೇಳಿ ನಮ್ಮ ರೋಡ್ ಬಂದ್ ಮಾಡಿಸ್ಬೋದಾಗಿತ್ತು. 50,000 ಜನನೂ ಬೇಕಾದ್ರೆ ರೋಡಲ್ಲಿ ನಿಲ್ಲಿಸ್ತಿದ್ವಿ. ಬಟ್ ನಮ್ಮ ಜನಕ್ಕೆ ತೊಂದರೆ ಆಗಬಾರ್ದು ಅಂತೇಳಿ ನಾವು ಗಾಂಧಿ ಮಾರ್ಗ ಹಿಡಿದು ಅವ್ರ ಆಫೀಸ್ ಮುಂದೆ ಕೂತಿದ್ವಿ. ನಮ್ಮ ಉಸ್ತುವಾರಿ ಸಚಿವರು ಬಂದು ಫುಟ್ ಓವರ್ ಬ್ರಿಡ್ಜನ್ನು ಇವಾಗಿಂದಲೇ ಸ್ಟಾಪ್ ಮಾಡ್ತೀವಿ. ಅಂಡರ್ ಪಾಸನ್ನು ನಾನು ಮಂತ್ರಿಗಳ ಹತ್ರ, ಕೇಂದ್ರ ಮಂತ್ರಿಗಳ ಹತ್ರ ಮಾತಾಡಿ ಮಾಡಿಸ್ತೀನಿ ಅಂತ ನಮ್ಮ ಉಸ್ತುವಾರಿ ಸಚಿವರಿಗೂ ಒಂದು ಚಾನ್ಸ್ ಕೊಡಬೇಕು ಮತ್ತು ಭರವಸೆನೂ ಇಡಬೇಕಾಗ್ತದೆ ಕೆಲವೊಮ್ಮೆ. ಅದರಿಂದ ತಾತ್ಕಾಲಿಕವಾಗಿ ನನ್ನ ಉಪವಾಸ ಸತ್ಯಾಗ್ರಹವನ್ನು ವಾಪಸ್ ತೊಗೊಂಡಿದ್ದೆ. ಅದು ಆಗಲಿಲ್ಲ ಅಂದರೆ ನಾನು ಮತ್ತೆ ನಮ್ಮ ಉಸ್ತುವಾರಿ ಸಚಿವರು ಇರಲಿ ಯಾರು ಇರಲಿ ನನ್ನನ್ನು ಕನ್ವಿನ್ಸ್ ಮಾಡೋಕ್ಕಾಗಲ್ಲ. ಜನರ ಪರ ನಾನು ಉಪವಾಸ ಸತ್ಯಾಗ್ರಹ ಮಾಡ್ತೀನಿ. ಸಂಸದರು ಗಡ್ಕರಿ ಅವ್ರ ಜೊತೆ ನಾವು ಮಾತಾಡಿದ್ದೀವಿ, ಲೆಕ್ಕರೆಲ್ಲ ಕೊಟ್ಟಿದ್ದೀವಿ, ಇನ್ನೇನು ಶೀಘ್ರದಲ್ಲಿ ಆಗುತ್ತೆ, ಆದರೂ ಮಧ್ಯದಲ್ಲಿ ಇವರು ಹೋರಾಟ ಮಾಡ್ತಿದ್ದಾರೆ. ಅಲ್ಲಿ 4 ಜನ ಸತ್ರು, ಅದಕ್ಕೆ ಬಂದೇನು ಹೋರಾಟ ಮಾಡಲಿಲ್ಲ. ಜನ ಲಾಟಿಲಿ ಒದೆ ತಿಂದರು, ಅವರೇನು ಹೋರಾಟ ಮಾಡಲಿಲ್ಲ. ಹೋಗಿ ಲೆಟ್ರು, ನಾನು ದಿನ ಲೆಟ್ರು ಕೊಡ್ತಾ ಇರ್ತೀನಿ. ನನ್ನ ಕ್ಷೇತ್ರಕ್ಕೆ 50 ಕೋಟಿ ಬೇಕು, 100 ಕೋಟಿ ಬೇಕು ಅಂತ ಕೊಟ್ಟಿದ್ದ ಲೆಟ್ರಿಗೆಲ್ಲ ಕೆಲಸ ಆಗೋಲ್ಲ. ಯಾವುದು ಸ್ಯಾಂಕ್ಷನ್ ಆಗಿ ಪೂಜೆ ಮಾಡಿ ಕೆಲಸ ಸ್ಟಾರ್ಟ್ ಆಗುತ್ತೆ ಅದು ಮಾತ್ರ. ನಾನು ಲೆಟ್ರ್ ಕೊಟ್ಟಿದ್ದೀನಿ ಅಂದರೆ ಆಗಲ್ಲ. ಇದು ಆಗಿದ್ರೆ ಯಾಕೆ ನಾವು ಹೋರಾಟ ಮಾಡೋದು? ಅವ್ರಿಗೂ ಮಾನ್ಯ ಗೌರವಾನ್ವಿತ ನಮ್ಮ ಸಂಸದರಾದ ಸುಮಲತಾರವರಿಗೆ ನಾವು ಕೇಳ್ಕೊಳ್ಳೋದಿಷ್ಟೇ, ಕ್ರೆಡಿಟ್ ನೀವೇ ತಗೊಳ್ಳಿ, ಬಂದು ಅನ್ಕೆರೆ ಅಂಡರ್ ಪಾಸ್ ಮಾಡಿಸಿ, ನಮ್ಗೆ ಕ್ರೆಡಿಟ್ ಬೇಡ. ನೀವು ಅಂಡರ್ ಪಾಸ್ ಮಾಡಿದ ದಿವಸ ನೀವೇ ಇನಾಗ್ರೇಷನ್ ಮಾಡಿ, ನಾವು ಅಲ್ಲಿ ಹತ್ರಕ್ಕೆ ಬರೋಲ್ಲ. ಕ್ರೆಡಿಟ್ ಗೋಸ್ಟು ಸುಮಲತಾ ಮೇಡಮ್ ಅಂತ ಬೋರ್ಡ್ ಹಾಕಿ ಅಲ್ಲೊಂದು 25/20 ಫ್ಲೆಕ್ಸ್ ನನ್ನ ದುಡ್ಡಲ್ಲಿ ಹಾಕಿ ಕ್ರೆಡಿಟ್ಸ್ ಗೋಸ್ಟು ಮಾನ್ಯ ಸಂಸದರಾದ ಸುಮಲತಾ ಮೇಡಮ್ ಅಂತ ನಾವೇ ಹಾಕ್ತೀವಿ. ಬಟ್ ನಮಗೊಂದು ಅಂಡರ್ ಪಾಸ್ ಆಗಿದೆ. ತಾತ್ಕಾಲಿಕವಾಗಿ ಕೈ ಬಿಟ್ಟಿದ್ದೀವಿ. ತಾತ್ಕಾಲಿಕ ಇದು ಆಗಲಿಲ್ಲ ಅಂದರೆ ಮತ್ತೆ ಮುಂದುವರಿಸ್ತೀವಿ. ಥ್ಯಾಂಕ್ ಯು, ಧನ್ಯವಾದ. ಥ್ಯಾಂಕ್ ಯು. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.